ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀರಿ. ಈ ಹಿಂದೆ ಲಡಾಖ್ ಮತ್ತು ರಾಜಸ್ಥಾನದ ಸಾರಿಗಳನ್ನ ನೋಡಿದ್ವಿ. ಇನ್ನು ಈ ವಿಡಿಯೋದಲ್ಲಿ ರಾಜಸ್ಥಾನದಲ್ಲಿ ಸೀತಾಫಲದ ಸಿಪ್ಪೆಯ ನಾರಿನಿಂದ ಮಾಡಿದಂತಹ ಸಾರಿ, ತುಳಸಿ ಮತ್ತು ಶ್ರೀಗಂಧದಿಂದ ಮಾಡಿದಂತಹ ಸೀರೆಗಳನ್ನ ಇವತ್ತು ನೋಡ್ತಾ ಇದ್ದೀವಿ. ಇನ್ನು ಬೇರೆ ರಾಜ್ಯಗಳ ಸಾರಿ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಈಗ ಅವರು ಹೊಸದಾಗಿ ಹಣ್ಣಿನ ಸಿಪ್ಪೆ ಇದೆಲ್ಲ ತೆಗೆದು ಒಟ್ಟಿಗೆ ಒಂದು ನೆನ್ಸ್ಬಿಟ್ಟು ಒಂದು ಗುಂಡಿ ತರ ಮಾಡಿ ಗುಂಡಿಗೆ ಹಾಕ್ಬಿಟ್ಟು 2 ತಿಂಗಳು 3 ತಿಂಗಳು ಒಣಗಿಸ್ತಾರ ಅದನ್ನ. ರಾಜಸ್ಥಾನದಲ್ಲಿ ಬಿಸಿಲು ಜಾಸ್ತಿ, ಸೊ ಬೇಗ ಒಣಗುತ್ತೆ. ಸೊ ನೀವು ನೋಡ್ದಂಗೆ ಎಲೆ ಒಣಗಿದ್ರೆ ನಾರ್ ಬರುತ್ತೆ. ಇದೇ ತರ ಸಿಪ್ಪೆಗಳು ಒಣಗಿ ಎಲ್ಲ ನಾರ್ ಬರುತ್ತೆ. ಆಯಾ ಸಿಪ್ಪೆ ನಾರ್ನ ತೆಗೆದು ಮಾಮೂಲಿ ದಾರದ ಜೊತೆ ಮಿಕ್ಸ್ ಮಾಡ್ತಾರೆ. ಮಾಮೂಲಿ ದಾರದ ಜೊತೆ ಮಿಕ್ಸ್ ಮಾಡಿ ಆ ಸಿಪ್ಪೆ ಹಾಕಿರೋ ದಾರದಿಂದ ನಾವು ಸೀರೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾರೆ. ಈ ಸೀರೆ ಸೀತಾಫಲದ ಸಿಪ್ಪೆನ ದಾರದ ಜೊತೆ ಯೂಸ್ ಮಾಡಿ ಮಾಡಿರೋ ಸೀರೆ. ಹೌದಾ? ಯಪ್ಪಾ, ಇದು ಅಂದ್ರೆ ಸೀತಾಫಲದ ಎಲೆಗಳಿಂದ ಸೀತಾಫಲದ ಸಿಪ್ಪೆ ಎಲೆ ಬರಕ್ಕಿಂತ ಹಣ್ಣಿನ ಸಿಪ್ಪೆ ನಾರ್ ಜಾಸ್ತಿ ಬರುತ್ತೆ. ಇದು ಈ ತರ ಬರುತ್ತೆ ವರ್ಕ್. ಸೀರೆ ಪ್ಲೇನ್ ಬರುತ್ತೆ ಹೀಗೆ. ಇದು ಸೀರೆ ಹೀಗೆ, ಆಮೇಲೆ ಬಾರ್ಡರ್ ಹೀಗೆ. ಡಿಸೈನ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಡಿಸೈನ್ ನಿಮ್ಗೆ ಅವ್ರದ್ದು ಆರ್ಟ್ ವರ್ಕ್ ತುಂಬಾ ಫೇಮಸ್ ಅಲ್ಲ ರಾಜಸ್ಥಾನದಲ್ಲಿ. ಅವ್ರು ಎಲ್ಲ ಹಾಗಾಗಿ ಅವರು ಡಿಸೈನ್ ಎಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡ್ತಾರೆ ಅವರು ಸಹಜವಾಗೇನೆ. ಇದು ಏನ್ ಆರ್ಟ್ ಇರ್ಬೋದು? ಇದು ಇಲ್ಲ, ಆರ್ಟ್ ಗೆ ಹೆಸರಿಲ್ಲ ಅದು. ಯಾಕಂದ್ರೆ ನೀವ್ ಹೆಂಗ್ ಇಮ್ಯಾಜಿನ್ ಮಾಡ್ಕೋತೀರೋ ಆತರ. ನೀವು ಏನೇನ್ ಮೋಲ್ಡ್ ಇಟ್ಕೋತೀರಾ ಆತರ ಒಂದು ಆರ್ಟ್ ಮಾಡ್ಕೊಂಡು ಹೋಗ್ಬೋದು. ಇದು ಏನಪ್ಪಾ ಅಂತ ಹೇಳಿದ್ರು ಸೀತಾಫಲ ನಾರಿಂದು, ಅಂದ್ರೆ ಸೀತಾಫಲ ದಾರದ ಸೀರೆ ಅಂತ ಹೇಳ್ತಾರೆ ಅವರು. ಸೊ ಇದೇ ತರ ಅವರು ತುಂಬಾ ವೆರೈಟೀಸ್ ಮಾಡ್ತಾರೆ. ನಮ್ಗ್ ಗೊತ್ತಿದ್ದಂಗೆ ಬಹಳ ಕಾಲದಿಂದ ಟ್ರೆಡಿಷನಲ್ ಆಗಿ ಹಣ್ಣಿನ ಟಿಶ್ಯೂ ನಲ್ಲಿ ಸೀರೆ ಮಾಡ್ತಿದ್ದವರು ಕೇರಳದಲ್ಲಿ ಬನಾನಾ ಟಿಶ್ಯೂ ಸೀರೆ ಮಾಡ್ತಾ ಇದ್ರು. ಇದು ತುಂಬಾ ಹಳೆದು, ಹೆಚ್ಚು ಕಡಿಮೆ 40-50 ವರ್ಷ ಇದ್ರು, ಇನ್ನೂ ಹಿಂದೆ ಇದ್ರು ಇರ್ಬೋದು. ಬನಾನಾ ಟಿಶ್ಯೂ ಸೀರೆಗಳು ಈ ತರ ಬರುತ್ತೆ ಕೇರಳ. ಇದು ಬನಾನಾ ಟಿಶ್ಯೂ ಹಿಂಗೆ ಸೀರೆ ಮಾಡ್ತಾರೆ. ಇದರಲ್ಲಿ ಎಲ್ಲಾ ಕಲರ್ಸ್ ಬರುತ್ತೆ ನಿಮ್ಗೆ. ಎಲ್ಲಾ ತರ ಕಾಟನ್ ಏನೇನ್ ಬೇಕು ಎಲ್ಲ ಯೂಸ್ ಮಾಡ್ತಾರೆ ಅವರು. ಇದು ಕೇರಳದ ಫೇಮಸ್. ಇವ್ರು ಏನ್ ಮಾಡಿದ್ರು ರಾಜಸ್ಥಾನದವರು, ಇದನ್ನೂ ಅಲ್ಲಿಗೆ ಇಟ್ಕೊಂಡು ಇದೇ ಕಾನ್ಸೆಪ್ಟ್ ಯೂಸ್ ಮಾಡಿ ಬೇರೆ ಬೇರೆ ಹಣ್ಣಿನ ಸಿಪ್ಪೆನಲ್ಲಿ ಈಗ ಬೇರೆ ಬೇರೆ ಟಿಶ್ಯೂಸ್ ಯೂಸ್ ಮಾಡಿ ಅದರಲ್ಲಿ ತುಳಸಿ ಎಲೆನ ಒಣಗಿಸಿ ಅದನ್ನ ದಾರಕ್ಕೆ ಮಿಕ್ಸ್ ಮಾಡಿ ಈ ಸೀರೆ ಮಾಡಿದ್ದಾರೆ. ಅದೇ ಘಮ ಘಮ ಅಂತ ಸ್ಮೆಲ್ ಬರ್ತಿರೋದು ಇನ್ನೊಂದು. ಅದು ಸ್ಯಾಂಡಲ್ವುಡ್ ಆಯಿಲ್ ಹಾಕಿ ಕೊಟ್ಬಿಡ್ತಾರೆ ಸೀರೆಗೆ. ಅದನ್ನ ಇನ್ನೊಂದು ಸೀರೆ ತೋರಿಸ್ತೀನಿ. ಸೊ ಇದು ಸೀತಾಫಲ ಎಲೆ ಯೂಸ್ ಮಾಡಿ, ಇದು ತುಳಸಿ ಎಲೆ ಯೂಸ್ ಮಾಡಿ ತುಳಸಿ ಎಲೆ ದಾರದ ಜೊತೆ ಮಿಕ್ಸ್ ಮಾಡಿ ಅದರಲ್ಲಿ ನೇಯ್ದಿರೋ ಸೀರೆ ಇದು. ಇದು ಸಿಲ್ಕ್ ಸಾರಿ ತರನೇ ಒಂಥರ. ಬಟ್ಟೆ ಸಿಲ್ಕೆನೆ, ಹೌದಾ? ದಾರ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಇವರು ಈ ಹಣ್ಣಿನ ಸಿಪ್ಪೆ ಎಸೆನ್ಸ್ ನ ಯೂಸ್ ಮಾಡಿ ದಾರಗಳು ಮಾಡ್ತಾರೆ. ಸೊ ಈ ತರ ಬನಾನಾ ಇದೆ, ತುಳಸಿ ಇದೆ, ಸೀತಾಫಲ ಇದೆ, ಪಪ್ಪಾಯದಲ್ಲಿ ಮಾಡ್ತಾರೆ. ನಮ್ ಪಪ್ಪಾಯದಲ್ಲಿ ಕಲರ್ಸ್ ಯಾವ್ದು ಇಷ್ಟ ಆಗ್ಲಿಲ್ಲ ಅಲ್ಲಿ ಇದ್ರಲ್ಲಿ. ಒಂದು 4-5 ಫ್ರೂಟ್ ಗಳನ್ನ ಯೂಸ್ ಮಾಡಿ ಮಾಡ್ತಾ ಇದಾರೆ. ಇದೇ ತರ ಇನ್ನೊಂದು ಅಂಗಡಿಗೆ ಹೋದ್ವಿ ನಾವು. ಇವಾಗ ನಾವು ರಾಜಸ್ಥಾನದಲ್ಲಿ ಫೇಮಸ್ ಅಂದ್ರೆ ರಾಣಾ ಪ್ರತಾಪ್ ಸಿಂಗ್ ಅನ್ನ ಊರಿಗೆ ಹೋದಾಗ ಅಲ್ಲೊಂದು ಅಂಗಡಿಗೆ ಹೋದ್ವಿ. ಆ ಅಂಗಡಿಲಿ ಇದೊಂದು ಸೀರೆ ಕೊಟ್ರು ಅವರು. ಅಲ್ಲಿ ಗೈಡ್ ಗಳು ಏನಾದ್ರು ಸಜೆಸ್ಟ್ ಮಾಡ್ತಾರಾ? ನೀವು ಹೋಗಿದ್ ಪ್ಲೇಸ್ ಗೈಡ್ ಗಳು ಸಜೆಸ್ಟ್ ಮಾಡ್ತಾರೆ. ಗೈಡ್ ಗಳಿಗೆ ಏನಪ್ಪಾ ಅಂದ್ರೆ ನಾವು ಅವ್ರ ಕಮಿಷನ್ ತಗೋತಾರೆ ಅಂತ ನಮ್ಗೊಂದು ಬೇಜಾರಾಗತ್ತೆ. ಆದ್ರೆ ನಮಗ್ ಬಟ್ಟೆಗಳು ಚೆನ್ನಾಗಿರೋದು ಸಿಗತ್ತೆ. ಇದು ರಾಜಸ್ಥಾನ್, ಇದು ಆ ಚಿತ್ತೋಡ್ಗಢಲ್ಲಿ ಹೋದಾಗ ಇದೊಂದು ಸೀರೆ ತೋರ್ಸಿದ್ರಿ ಅವರು. ಈ ಸೀರೆ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು ನೋಡ್ದವ್ರಿಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಈ ಸೀರೆಗೆ ಅವರು ಸ್ಯಾಂಡಲ್ವುಡ್ ಎಸೆನ್ಸ್ ಹಾಕ್ಬಿಡ್ತಾರೆ. ಅದೇ ಸ್ಮೆಲ್ ಬರ್ತಾ ಇದೆ. ಸ್ಯಾಂಡಲ್ವುಡ್ ಎಸೆನ್ಸ್ ಹಾಕಿದಾಗ ಏನಾಗುತ್ತೆ, ಅವ್ರು ಹೇಳೋದು ನೀವು 10 ಅಲ್ಲ 50 ವಾಶ್ ಮಾಡಿ 50ನೇ ವಾಶ್ ಮಾಡಿದ್ಮೇಲೆ ಆ ವಾಸನೆ ಹಂಗೆ ಉಳಿಯುತ್ತೆ ಅಂತ ಹೇಳ್ತಾರೆ ಅವರು. ಈಗ ನಮ್ಗೆ ಹೆಂಗಾಗೋಯ್ತು ಅಂದ್ರೆ ನಾವ್ ಈ ಸೀರೆ ತಗೊಂಡಿದ್ದ ನಮ್ ಬೀರು ಎಲ್ಲ ಘಮ ಅಂತ ಇದೆ. ಹೌದು, ಎಲ್ಲಾ ಸಾರಿನೂ ಒಂದೇ ಸ್ಮೆಲ್. ಎಲ್ಲ ಈ ಸೀರೆದೇ ಸ್ಮೆಲ್ ಬೀರುಗೆಲ್ಲ ಬಂದಿದೆ. ಅಲ್ಲ, ನಾವು ಪರ್ಫ್ಯೂಮ್ ಹಾಕಕ್ಕಿಂತ ಸ್ಯಾರಿ ತಗೊಂಡ್ಬಿಟ್ರೆ ಎಷ್ಟು ಉಪಯೋಗ. ಇದ್ರಲ್ಲಿ ಅವರು ಒಂದು ಜಾಸ್ಮಿನ್ ಫ್ಲೇವರ್ ಇಟ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಫ್ಲೇವರ್ ಹೆಸರು ಹೇಳಿದ್ರು, ನಮ್ಗೆ ಹೆಸರು ಜ್ಞಾಪಕ ಬರಲ್ಲ, ಮರ್ತೋಯ್ತು. ನಮ್ಗೆ ಸ್ಯಾಂಡಲ್ವುಡ್ ಇಷ್ಟ ಅನ್ಬಿಟ್ಟು ನಾವು ಸ್ಯಾಂಡಲ್ವುಡ್ ತಗೊಂಡ್ವಿ. ಹಂಗಾದ್ರೆ ನಮ್ಗೆ ಈ ತರ ಸ್ಯಾರಿ ಬೇಕಂದ್ರೆ ನಾವು ರಾಜಸ್ಥಾನಕ್ಕೆ ಹೋಗ್ಬೇಕು. ರಾಜಸ್ಥಾನದಲ್ಲಿ ಹೋದ್ರೆ ನಿಮ್ಗೆ ಒರಿಜಿನಲ್ ಆಗಿರೋದು ಸಿಗತ್ತೆ. ಆಮೇಲೆ ರಾಜಸ್ಥಾನದಲ್ಲೂ ಏನಾಗುತ್ತೆ ಅಂದ್ರೆ ಗವರ್ಮೆಂಟ್ ಶಾಪ್ ಗಳೇ ಕೆಲವಿದೆ, ಅಲ್ಲಿ ಹೋದ್ರೆ ಅವ್ರು ಮೋಸ ಮಾಡಲ್ಲ. ಅವರು ಈಗ ಗವರ್ಮೆಂಟ್
ಫಾರ್ ಎಕ್ಸಾಂಪಲ್ ನಮ್ದಲ್ಲಿ ಕರ್ನಾಟಕ ಟೂರಿಸಂನವರು ಮಾಡಿರೋ ಶಾಪ್ ಅಂತ ಕೆಲವರು ಹಾಕೋತಾರೆ, ಅದ್ರ ಮೋಸದ ಬೋರ್ಡ್ ಹಾಕೊಳ್ಳೋರು ಇದಾರೆ ಅದ್ರಲ್ಲೂ. ಸೊ ಇಲ್ಲೂ ಸ್ಟೇಟ್ ಗವರ್ಮೆಂಟ್ ಪರ್ಮಿಟೆಡ್ ಅಂತ ಶಾಪ್ಗಳಿರುತ್ತೆ. ಗೈಡ್ಗಳು ಹೇಳಿದ್ರೆ ಅಂತದಕ್ಕೂ ಕರ್ಕೊಂಡು ಹೋಗ್ತಾರೆ, ಗೈಡ್ಗಳು ಕಮ್ಮಿದಕ್ಕೂ ಕರ್ಕೊಂಡು ಹೋಗ್ತಾರೆ, ಇಂಥದಕ್ಕೂ. ಬಟ್ ಇಲ್ಲಿ ಹೋದಾಗ ಏನಪ್ಪಾ ಅಂದ್ರೆ ಇವರು ನಿಮ್ಗೆ ಗ್ಯಾರಂಟಿ ಕೊಡ್ತಾರೆ, ನೀವು ತಗೊಂಡಿರೋ ಬಿಲ್ ಇಟ್ಕೊಳ್ಳಿ, ನಿಮ್ಗೆ ಯಾವತ್ತೇ ಇದ್ರು ವಾಪಸ್ ಕಳಿಸಿ, ನಾವು ನಿಮ್ಗೆ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ ಈ ಗವರ್ಮೆಂಟ್ ಶಾಪ್ನವರು. ಸೊ ಇಂಥ ಅಂಗಡಿಗಳಿಗೂ ವಿಸಿಟ್ ಮಾಡಿದಷ್ಟು ನಮ್ಗೆ ದುಡ್ಡು ಜಾಸ್ತಿ ಆಗುತ್ತೆ. ಹೌದು, ಮಾರ್ಕೆಟ್ ಗಿಂತ ಸ್ವಲ್ಪ ದುಡ್ಡು ಜಾಸ್ತಿ ಇದೆ, ಬಟ್ ಕ್ವಾಲಿಟಿ ಚೆನ್ನಾಗಿರೋದು ಸಿಗುತ್ತೆ. ಸೊ ಈ ಸರಿ ರಾಜಸ್ಥಾನ್ ಹೋದಾಗ ನಾವು ಇದನ್ನ ಪರ್ಚೇಸ್ ಮಾಡಿದ್ವಿ. ಇಷ್ಟೊಂದು ವಿಷಯ ತಿಳ್ಕೊಂಡ್ವಿ ಈಗ ರಾಜಸ್ಥಾನದಲ್ಲಿ ಇಷ್ಟೆಲ್ಲ ಸಿಗುತ್ತೆ ಅಂತ. ಈ ರಾಜಸ್ಥಾನದಲ್ಲಿ ಇದು ಬಟ್ಟೆ ಅಲ್ದೇನೆ ಅವರು ಮುಂಚೆ ದಂತದಲ್ಲಿ ಸಿಕ್ಕಾಪಟ್ಟೆ ಮಾಡೋರು, ಇವಾಗ ದಂತ ಬ್ಯಾನ್ ಆಗೋಯ್ತು, ಯಾಕಂದ್ರೆ ಆನೆ ಸಾಯಿಸ್ತಾರಲ್ಲ ದಂತಕ್ಕೋಸ್ಕರ. ಸೊ ಅದಕ್ಕೆ ಈಗ ಅವರು ಮಿರರ್ ನ ಮತ್ತೆ ಬೇರೆ ವಾಲ್ಗೆ ವಾಲ್ ಪ್ಲೇಟಿಂಗ್ ಅವೆಲ್ಲ ಮಾಡ್ತಾರಲ್ಲ, ಈ ತರ ಡಿಸೈನ್ ವಾಲ್ಗೆ ಹಾಕ್ತಾರಲ್ಲ, ಅದನ್ನೆಲ್ಲ ಅವರು ಸಿಲ್ವರ್ ಥ್ರೆಡ್ ಇದ್ರೆ ವೈಟ್ ಕಲರ್ ಬೇರೆ ಥ್ರೆಡ್ ಯೂಸ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಕ್ ಶುರು ಮಾಡಿದ್ದಾರೆ. ಸೊ ಮುಂಚೆ ನಿಮ್ಗೆ ಐವರಿನಲ್ಲಿ ಕೊಂಬುಗಳು ಇವೆಲ್ಲ ಏನೇನೋ ಸುಮಾರಷ್ಟು ಸಿಗೋದು, ನಿಮ್ಗೆ ತುತ್ತೂರಿ ಕೊಂಬು ಈ ತರ ಶಂಕ ಊದೋದು ಆ ತರದೆಲ್ಲ ಸಿಗೋದು. ಈಗ ಯಾವ್ದು ಐವರಿದು ಒರಿಜಿನಲ್ ಸಿಗಲ್ಲ, ಯಾಕಂದ್ರೆ ಐವರಿ ಯೂಸ್ ಮಾಡೋಂಗಿಲ್ಲ. ಅದು ಒರಿಜಿನಲ್ ಇಟ್ಕೊಂಡ್ರೆ ಅವ್ರನ್ನ ಅರೆಸ್ಟ್ ಮಾಡ್ಬೋದು, ಯಾಕಂದ್ರೆ ಪ್ರಾಣಿ ಹಿಂಸೆ ಮಾಡಿದ್ದಾರೆ. ಸೊ ಹಾಗಾಗಿ ಇವಾಗ ಅದನ್ನ ಅವರು ಬೇರೆ ಬೇರೆ ವೈಟ್ ಕಲರ್ ಥ್ರೆಡ್ಸ್ ಯೂಸ್ ಮಾಡಿ ಅದ್ರ ಮೇಲೆ ಆ ಡಿಸೈನ್ ಮಾಡಕ್ ಶುರು ಮಾಡಿದ್ದಾರೆ. ಸಾರಿ ಮೇಲೆ, ಸಾರಿ ಅಲ್ಲ, ಈ ಐಟಮ್ಸ್ ಮೇಲೆ. ಇವಾಗ ನಿಮ್ಗೆ ಯಾವ್ದಾದ್ರು ಫ್ಲವರ್ ವಾಸ್, ಯಾವ್ದಾದ್ರು ಕವರ್, ನೈಫ್ ಕವರ್ ಅಥವಾ ನೈಫ್ ಹ್ಯಾಂಡ್ಲ್, ನೈಫ್ ಹಿಡ್ಕೋತೀವಲ್ಲ ಆ ಜಾಗ, ಕತ್ತಿ, ಕತ್ತಿಗೆ ಹಾಕೋ ಒರೆ, ಕತ್ತಿ ಕವರ್ ಬರುತ್ತಲ್ಲ ಅದು, ಅದ್ರ ಮೇಲೆ ಮಾಡೋ ಡಿಸೈನ್. ಇಲ್ದರೆ ಕೆಲವರು ಐವರಿ ಶೇಪ್ ನಲ್ಲಿ ಇಟ್ಕೋತಾರಲ್ಲ ಶೋ ಪೀಸ್ಗಳು, ದಂತದ ಆಕಾರದಲ್ಲಿ ಅಥವಾ ಏನಾದ್ರು ಹಿಂಗೆ ಇಟ್ಕೊಳ್ಳೋ ಆ ಶೋ ಪೀಸ್ ಗಳೆಲ್ಲ ಇವಾಗ ಇದೆಲ್ಲ ಯೂಸ್ ಮಾಡ್ತಾರೆ. ಮುಂಚೆ ಶೋ ಪೀಸ್ ನೇ ಐವರಿ ಕೊಡೋರು, ಇವಾಗ ಕೊಡೋ ಹಂಗಿಲ್ಲ. ಸೊ ರಾಜಸ್ಥಾನದಲ್ಲಿ ಆ ಲೆಕ್ಕ ತಗೊಂಡ್ರೆ ನಿಮ್ಗೆ ಆರ್ಟ್ ಇಷ್ಟ ಪಡೋರಿಗೆ ರಾಜಸ್ಥಾನ್ ತುಂಬಾ ಇಷ್ಟ ಆಗುತ್ತೆ. ಒಂದೊಂದು ಕಡೆನೂ ಒಂದೊಂದು ಆರ್ಟ್ ಅವ್ರದ್ದು ಈಗಲೂ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕೇನೆ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಮ್ಯಾಕ್ಸಿಮಮ್ ಫಾರಿನ್ ವಿಸಿಟರ್ಸ್ ರಾಜಸ್ಥಾನ್ ವಿಸಿಟ್ ಮಾಡೇ ಮಾಡ್ತಾರೆ. ಅದ್ ಹಂಗೇನೆ, ಯಾಕಂದ್ರೆ ಅವ್ರಿಗೆ ಈ ಆರ್ಟ್ ಇಷ್ಟ ಪಡೋರೆಲ್ಲ ಅಲ್ಲಿಗೆ ಹೋಗ್ತಾರೆ. ತುಂಬಾ ಶಾಪಿಂಗ್ ಅಂತೂ ಮಾಡ್ಬೋದು ಅನ್ಸುತ್ತೆ. ಶಾಪಿಂಗ್ ಮಾಡ್ಬೋದು, ಇನ್ಫಾರ್ಮೇಶನ್ಗೂ ನಿಮ್ಗೆ ನೀವು ತಗೊಳ್ಳೇಬೇಕು ಅನ್ನಿಲ್ಲ, ಯಾಕಂದ್ರೆ ಸುಮಾರಷ್ಟು ಶೋ ಪೀಸ್ ಐಟಮ್ಗಳು ನಾವು ಯೂಸೇ ಮಾಡಲ್ಲ, ತಗೊಂಡಿಟ್ಕೊಂಡು ನಾವು ಧೂಳಿಡಿಸಿ ಹಾಳು ಮಾಡ್ತೀವಿ. ಸೊ ಹಾಗಾಗಿ ಬಟ್ ಅದ್ರ ವಿಷಯ ತಿಳ್ಕೊಳಕ್ ನಿಮ್ಗಿದೆ. ಈಗ ಎಲ್ಲಾರು ನೀವು ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಸ್ಕೂಲು ಅಥವಾ ಯಾವ್ದಾದ್ರು ಒಂದು ಆರ್ಗನೈಸೇಷನ್ ಅಥವಾ ಏನಾದ್ರು ಒಂದು ಸಭೆ ಸಮಾರಂಭ ರೆಗ್ಯುಲರ್ ಆಗಿ ನಡೆಸೋರು, ಅವ್ರುಗಳೆಲ್ಲ ಇಂಥ ಐಟಮ್ಸ್ ಎಲ್ಲ ಇಟ್ಕೋಬಹುದು ಡೆಕೋರೇಟಿವ್ ಐಟಮ್ ಆಗಿ. ಅಂತವ್ರೆಲ್ಲರಿಗೆ ಯೂಸ್ ಮಾಡಕ್ಕೆ ಇದೆಲ್ಲ ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ರಾಜಸ್ಥಾನದಲ್ಲಿ. ಸೊ ಉದಯ್ಪುರ್ ಮತ್ತೆ ಜೈಪುರ್ ಎರಡು ಜಾಗದಲ್ಲಿ, ಜೈಪುರ್ ಸ್ವಲ್ಪ ಕಮರ್ಷಿಯಲ್ ಜಾಸ್ತಿ, ಯಾಕೆಂದ್ರೆ ಸ್ಟೇಟ್ ಕ್ಯಾಪಿಟಲ್. ಒರಿಜಿನಲ್ ಆಗಿರೋರು ನಿಮ್ಗೆ ಒಳಗೊಳಗೆ ಹೋದಷ್ಟು ಚೆನ್ನಾಗಿ ಸಿಗ್ತಾರೆ. ಉದಯ್ಪುರಲ್ಲಿ ನಿಮ್ಗೆ ಈ ಸಣ್ಣ ಕೆಲಸ, ಕಸೂತಿ ಕೆಲಸ, ಈ ಆರ್ಟ್ ವರ್ಕ್ ಮಾಡೋರಲ್ಲ ಸಿಕ್ಕಾಪಟ್ಟೆ ಸಿಗ್ತಾರೆ. ನೆಕ್ಸ್ಟ್ ಹೋದ್ಸಲಿ ನಾನು ಬಿಹಾರಲ್ಲಿ ಮಧುಬನಿ ಅಂತ ಒಂದು ಆರ್ಟ್ ಯೂಸ್ ಮಾಡಿ ಬಟ್ಟೆ ಮೇಲೆ ಮಧುಬನಿ ಪ್ರಿಂಟ್ ಗಳು ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಈ ಸಲ ಹೋದಾಗ ಒಂದು ಮಧುಬನಿದು ಸೀರೆ ತಗೊಂಡ್ವಿ ನಾವು. ಇದು ಆಕ್ಚುಲಿ ನಮ್ ಲೋಕಲ್ ಅಂಗಡಿಲೇ ತಗೊಂಡಿರೋದು. ಇದು ನಾರ್ಮಲ್ ಬಟ್ಟೆ ಮೇಲೆ ಮಧುಬನಿ ಪ್ರಿಂಟ್ ಮಾಡಿದ್ದಾರೆ. ಇದು ಪ್ಲೇನ್ ಆಗಿರೋದು ಹೀಗಿರುತ್ತೆ, ಸೀರೆ ಬಾಡಿ ಹಿಂಗ್ ಬರುತ್ತೆ, ಸೆರಗು ಈ ತರ ಬರುತ್ತೆ. ಇದು ರಿಯಲ್ ಮಧುಬನಿ ಆರ್ಟ್. ಇದು ಮಧುಬನಿ ಆರ್ಟ್. ಇದು ನಿಮ್ಗೆ ಫುಲ್ ಬಾಡಿ ಮೇಲೂ ಮಧುಬನಿ ಆರ್ಟ್ ಇರೋದು ಬರುತ್ತೆ. ಈ ಸೆರಗಲ್ ಮಾತ್ರ ಇದ್ರಲ್ಲಿ ನಾವು ಡಿಸೈನ್ ತಗೊಂಡ್ವಿ. ಇದೇ ಮಧುಬನಿ ಆರ್ಟ್ ಅಂದ್ರೆ ಈ ತರ ಇರುತ್ತೆ. ಆಮೇಲೆ ಮಧುಬನಿ ಆರ್ಟ್ ಮೇನ್ ಆಗಿ ಅವ್ರು ಯೂಸ್ ಮಾಡೋದು ಮೀನು. ಮೀನಿನ ಡಿಸೈನ್ ಮೇನ್ ಯೂಸ್ ಮಾಡ್ತಾರೆ. ಈಗ ಅದ್ರ ಜೊತೆ ಬೇರೆ ಬೇರೆ ಸಣ್ಣ ಡಿಸೈನ್ ಗಳು ಯೂಸ್ ಮಾಡಕ್ ಶುರು ಮಾಡಿದ್ದಾರೆ ಅವರು. ಈಗ ಈ ಫ್ಲವರ್, ಬರ್ಡ್ಸ್, ಪಾಟ್ ಆ ತರದೆಲ್ಲ ಯೂಸ್ ಮಾಡ್ತಾರೆ. ಗಿಡ ಮರಗಳು ಸೇರಿಸ್ಕೊಂಡೇ ಬರುತ್ತೆ, ಮೀನಿನ ಜೊತೆಗೆ ಬರುತ್ತೆ. ಈ ತರ ಆಕ್ಚುಲಿ ಡಿಸೈನ್ ಹಿಂಗಿದೆ ಇದು. ಸೊ ಇದೇ ಮಧುಬನಿಗೆ ಒಂದು ಎಕ್ಸಾಂಪಲ್ ಹುಡುಕ್ತಾ ಇದ್ವಿ ಲಾಸ್ಟ್ ಟೈಮ್. ನಿಮ್ ವಿಡಿಯೋ ಇಂದಾನೆ ಗೊತ್ತಾಯ್ತು ನಮ್ಮ ಹತ್ರ ಇಲ್ಲ ಅಂತ. ಸೊ ಅದಕ್ಕೆ ನೋಡಿ ಮಧುಬನಿಗೂ ಒಂದು ಎಕ್ಸಾಂಪಲ್ ತಗೊಂಡ್ಬಂದ್ವಿ. ಚೆನ್ನಾಗಿದೆ ಇದು. ಸೊ ಇದು ಮಧುಬನಿ. ಈಗ ನೆಕ್ಸ್ಟ್ ಸ್ಟೇಟ್ ಹೋಗೋಣ, ಮಹಾರಾಷ್ಟ್ರ. ಹೇಳಿದೆ ಮಹಾರಾಷ್ಟ್ರದಲ್ಲಿ ಪೈಥನಿ ಅನ್ನೋದು ತುಂಬಾ ಫೇಮಸ್. ಹೌದು. ಸೊ ಇದು ಪೈಥನಿ ಸಾರಿ ಈ ಸರಿ ನಾವು ಶಿರ್ಡಿಗೂ ಹೋಗಿದ್ವಿ, ಅವಾಗ ಪೈಥನಿ ಸಾರಿ ಈಗ ತಗೊಂಡ್ವಿ. ಈ ಪೈಥನಿలో ಒಂದ್ 2-3 ಡಿಸೈನ್ ಮಾಡ್ತಾರೆ. ನಂಗೆ ಡಿಸೈನ್ ಹೆಸರುಗಳು ಮರ್ತೋಗಿದೆ. ಒಂದೇ ಒಂದ್ ಗ್ಯಾಪ್ ಇದೆ, ಮುನಿಯಾ ಡಿಸೈನ್ ಅನ್ನೋದು. ಆದ್ರೆ ಅದು ಇದಲ್ಲ, ಇದು ಇನ್ನೊಂದು ಡಿಸೈನ್. ಇದು ಮುನಿಯಾ ಡಿಸೈನ್ ಸ್ಯಾರಿ ಅಂದ್ರೆ ಈ ತರ ಬರುತ್ತೆ.
ಈ ಬಾರ್ಡರ್ ಅಲ್ಲಿ ಹ್ಮ್. ಈ ತರ ವರ್ಕ್ ಗಳು ಬರುತ್ತೆ ಹೀಗೆ. ಕಾಕ್. ಅಲ್ಲ, ಈ ಪ್ಯಾರೆಟ್ ಏನೋ ಒಂದು ಡಿಸೈನ್ ಮೇಲೆ ಹೇಳ್ತಾರೆ ಅವರು. ಈ ಪ್ಯಾರೆಟ್ ಹಿಂಗಿದೆಯಲ್ಲ, ಅಲ್ಲ ಸಾರಿ ಅದಲ್ಲ, ಈ ತರ ಎಡ್ಜಸ್ ಬರುತ್ತಲ್ಲ, ಈ ಶೇಪ್ ಬಂದ್ರೆ ಇದನ್ನ ಮುನಿಯಾ ಡಿಸೈನ್ ಅಂತಾರೆ. ಹೀಗೆ ಹೀಗೆ ಬಂದ್ರೆ. ಸೊ ಇದು ಇನ್ನೊಂದು ಪೈಥಾನಿ ಸೀರೆ. ಇದೆರಡು ಭಾರಿ ಸಿಲ್ಕ್ ಸೀರೆ. ಇದು ಒಂದು 20,000 15,000 ಆ ತರ ಸೀರೆ ಇದು. ಪ್ಯೂರ್ ಸಿಲ್ಕ್ ಇದು. ಇದು ಪ್ಯೂರ್ ಸಿಲ್ಕ್. ನಿಮ್ಗೆ ಇದು ಹೆವಿ ಫಂಕ್ಷನ್ ವೇರ್. ಹೌದು, ಆ ತರ ಇದೆ. ಸೊ ಇದು ಹಿಂಗ್ ಬರುತ್ತೆ ಪೈಥಾನಿ. ಅಲ್ಲಿ ಟ್ರೆಡಿಷನಲ್ ಫಂಕ್ಷನ್ಗೆಲ್ಲ ಇದೆ ಈಗ ಈ ಕಚ್ಚೆ ಸೀರೆ ಉಡುವಾಗ ಈ ಪೈಥಾನಿಲ್ ಕಚ್ಚೆ ಸೀರೆ ಉಡ್ತಾರೆ, ತುಂಬಾ ಚೆನ್ನಾಗಿ ಕಾಣುತ್ತದೆ. ಹೌದು. ಇದು ಅಷ್ಟೇ, ನಿಮ್ಗೆ ಡಿಸೈನ್ ಜಾಸ್ತಿ ಆಗ್ತಾ ಹೋದಷ್ಟು ರೇಟ್ ಜಾಸ್ತಿ ಆಗ್ತದೆ. ನೋಡಿ ಸೆರಗು ಎಷ್ಟು ಕಮ್ಮಿ ಇದೆ. ಹೌದು. ಸೆರಗಿನ ಮೇಲೆ ಜಾಸ್ತಿ ಪ್ರಿಂಟ್ ಮಾಡ್ತಾ ಹೋದ್ರೆ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ತರನ ಇದು. ನೋಡಿ, ಇದು ಬಟ್ಟೆನೂ ತುಂಬಾ ಚೆನ್ನಾಗಿರೋ ಬಟ್ಟೆ, ಕ್ವಾಲಿಟಿ ಚೆನ್ನಾಗಿದೆ. ಆಕ್ಚುಲಿ ಈ ಸಿಲ್ಕ್ಗೆ ಸುಮಾರಷ್ಟು ಪ್ಯೂರೆಟ್ ಸಿಲ್ಕ್ ಅಂತಾನೆ ಹೇಳ್ತಾರೆ ಇದನ್ನ, ಈ ಸಿಲ್ಕ್ ಸಾರಿನ. ಸೊ ಹಾಗಾಗಿ ಈ ಸಿಲ್ಕ್ ಮೇಲೆ ನಿಮ್ಗೆ ಡಿಸೈನ್ ಜಾಸ್ತಿ ಆಗೋಗ್ತಾ ಇತ್ತು, ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಮಹಾರಾಷ್ಟ್ರದ ಪೈಥಾನಿ ಸಾರಿ. ಇರೋ ನಾವ್ 2 ಡಿಸೈನ್ ತಗೊಂಡ್ವಿ. ಅವ್ರು 4 ಡಿಸೈನ್ ಹೆಸರು ಹೇಳಿದ್ರು. ಈ ಮುನಿಯಾ ಒಂದೇ ಗ್ಯಾಪ್ ಬಂದಿದ್ದು ನಮ್ಗೀಗ. ನೆಕ್ಸ್ಟ್ ಟೈಮ್ ಎಲ್ಲ ನೋಟ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ. ಹೌದು. ಸೊ ನೆಕ್ಸ್ಟ್ ಡೇಟ್ ಹೋಗೋಣ. ಈಗ ಇದು ಕಾಟನ್ ಸಿಲ್ಕ್, ಸಿಲ್ಕ್ ಮಿಕ್ಸ್ ಇದು. ಇದು ಕಾಟನ್ ಸಿಲ್ಕ್ ಇದು. ಸೊ ಹಾಗಾಗಿ ಇದಕ್ಕೆ ದುಡ್ಡು ಕಮ್ಮಿ, ಬಟ್ ವರ್ಕ್ ಜಾಸ್ತಿ. ಬಟ್ ಅದ್ರಲ್ಲಿ ಮುನಿಯಾ ಡಿಸೈನ್ ಅಂದ್ರೆ ಒಂದು ನೋಡಿ ಛತ್ರಿ ತರ, ಛತ್ರಿ ಹಿಡಿತಾ ಇದೆಯಲ್ಲ, ಹೌದು, ಅದಕ್ಕೆ ಮುನಿಯಾ ಡಿಸೈನ್ ಅಂತಾರೆ. ಇದೊಂದ್ ಸ್ವಲ್ಪ ಡೈಮಂಡ್ ಶೇಪ್ ಇದೆ ನೋಡಿ. ಅಲ್ಲ, ಇದಕ್ಕೆ ಬೇರೆ ಏನೋ ಬರುತ್ತೆ, ಈ ತರ ಹಾಕಿದ್ರೆ. ಇದಕ್ಕೆ ಬೇರೆ ಏನೋ ಒಂದು ಹೆಸರು ಹೇಳ್ತಾರೆ ಈ ಡಿಸೈನ್ ಗೆ. ನೋಡಿ ಇಷ್ಟೊಂದು ವೆರೈಟೀಸ್ ಇದೆ ಒಂದೇ ಕಡೆ. ಅವೆಲ್ಲ ಸ್ವಲ್ಪ ನಾವು ಇನ್ನು ಡೀಪ್ ಆಗಿ ತಿಳ್ಕೊಬೇಕಾಗುತ್ತೆ ಅದನ್ನ. ಸದ್ಯಕ್ಕೆ ಚೆನ್ನಾಗಿದೆ ಅಂತ ಅನ್ಸಿ ಇವತ್ತು 2 ಸೀರೆ ನೋಡಿ ತಗೊಂಡಿದೀವಿ. ಕಲರ್ಸ್ ಚೆನ್ನಾಗಿದೆ. ಸೊ ಇದು ಮಹಾರಾಷ್ಟ್ರದಲ್ಲಿ ಹೋಗಿದ್ದಾಗ ಈ ಸರಿ ಅದ್ ಮಾಡಿದ್ದು. ನೆಕ್ಸ್ಟ್ ಇನ್ನು ಬೇರೆ ಜಾಸ್ತಿ ಯಾವ ಸ್ಟೇಟ್ಗೂ ಹೋಗ್ಲಿಲ್ಲ, ಎಲ್ಲ ಲೋಕಲ್ ಅಲ್ಲೇ ಒಂದಷ್ಟು ಶಾಪಿಂಗ್ ಮಾಡಿದ್ವಿ. ಆ ಲೋಕಲ್ ಶಾಪಿಂಗ್ ಅಲ್ಲಿ ಒಂದೆರಡು ಬೇರೆ ಡಿಸೈನ್ ಇರೋದು ಇಲ್ದಿರೋದು ನೋಡ್ಕೊಂಡು ತಗೊಂಡಿದ್ದಷ್ಟೇ. ಸೊ ಅದರಲ್ಲಿ ಟ್ರೆಡಿಷನಲ್ ಅನ್ನೋದು ಬಿಟ್ರೆ. ಈ ವಿಡಿಯೋ ಭಾಗ 2 ಆಗಿದೆ. ಭಾಗ 3 ಕೂಡ ಮುಂದುವರಿಯುತ್ತೆ. ತಪ್ಪದೆ ಎಲ್ಲರೂ ಈ ವಿಡಿಯೋ ನೋಡಿ ಮತ್ತು ಮಾಹಿತಿ ತಿಳ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ ಇನ್ನೊಂದಷ್ಟು ಹೆಚ್ಚಿನ ವಿಡಿಯೋಗಾಗಿ.